ಡಿಕೆ ಬಿಗ್ ಪ್ಲಾನ್, ಎಚ್ಡಿಕೆಗೆ ಡಬ ಹಳ್ಳಿ ಮೈಸೂರು ಭಾಗದಲ್ಲಿ ಬಂಡೆ ಹವಾ ಮುಂದಿದೆಯ ಅಸಲಿ ಮಾರಿ ಹಬ್ಬ. ಡಿಸಿಎಂ ಡಿಕೆ ಶಿವಕುಮಾರ್ ಗಾಯಗೊಂಡ ಹೆಬ್ಬುಲಿ ಅಂತಾಗಿದ್ದಾರಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಪ್ಲಾನ್ ಫೇಲ್ ಆಗಿದ್ದು ಮುಂಬರುವ ದಿನಗಳಲ್ಲಿ ಡಿಕೆ ಅಕ್ಷರಶಃ ರಣ ಬೇಟೆಗಾರನ ರೀತಿ ಮತ ಬೇಟೆ ಆಡ್ತಾರಾ? ಹಳೆ ಮೈಸೂರು ಭಾಗದಲ್ಲಿ ಕನಕಪುರದ ಬಂಡೆ ಹವಕ್ಕೆ ಎಚ್ಡಿಕೆ ಭದ್ರಕೋಟೆ ಪೀಸ್ ಆಗುತ್ತಾ? ಅಷ್ಟಕ್ಕೂ ಏನಿದು ಕನಕಪುರ ಬಂಡೆಯ ಅಸಲಿ ಲೆಕ್ಕಾಚಾರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಅಂತಲೇ ಫೇಮಸ್. ಆದ್ರೀಗ ಈ ಟ್ರಬಲ್ ಶೂಟರ್ಗೆ ಟ್ರಬಲ್ ಎದುರಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಹೋದರನಿಗೆ ಹೀನಾಯ ಸೋಲಾಗಿದೆ. ಬೆಂಗಳೂರಲ್ಲೂ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿದೆ. ಈ ಸಾಲು ಸೋಲಿಗೆ ಡಿಕೆ ಶಿವಕುಮಾರ್ ನಿರ್ಧಾರಗಳೇ ಕಾರಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿ ಪವರ್ ಕಡಿಮೆಯಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ಡಿಕೆಶಿ ಸ್ವಪಕ್ಷದಲ್ಲಿ ಬೌನ್ಸ್ ಬ್ಯಾಕ್ ಆಗಬೇಕು ಅಂದ್ರೆ ವಿಪಕ್ಷಗಳಿಗೆ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ನೀರು ಕುಡಿಸಲೇಬೇಕು. ಹಾಗಾದ್ರೆ ಡಿಕೆಶಿ ಮುಂದಿರೋ 3 ಅಂಶಗಳೇನ್ ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಡಿಕೆಶಿ ಮೈನ್ ಟಾರ್ಗೆಟ್ ಸಿದ್ದು ಅಲ್ಲ ಎಚ್ಡಿಕೆ. ಡಿಕೆಶಿ ಸ್ವಪಕ್ಷದಲ್ಲಿ ಶೈನ್ ಆಗಬೇಕು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ಎದುರು ಹಾಕಿಕೊಳ್ಳೋದಲ್ಲ, ಬದಲಿಗೆ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಂತೆ ಗುರುತಿಸಿಕೊಂಡಿರೋ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಮಣಿಸಲೇಬೇಕು. ಜೆಡಿಎಸ್ ಪಕ್ಷಕ್ಕೆ ಡಿಕೆಶಿ ಕಂಟಕವಾಗಿ ಕಾಡಬೇಕು. ನಿಜ ಹೇಳಬೇಕು ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಸೋಲಿಗೆ ಕಾರಣವಾಗಿದ್ದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಎನ್ನಲಾಗ್ತಿದೆ. ಎಚ್ಡಿ ದೇವೇಗೌಡರ ಅಳಿಯ ಮತ್ತು ಖ್ಯಾತ ಹೃದ್ರೋಗ ತಜ್ಞರಾಗಿದ್ದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಕಣಕ್ಕಿಳಿಸಿದ್ದರ ಹಿಂದಿರೋ ಮಾಸ್ಟರ್ ಮೈಂಡ್ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಎನ್ನಲಾಗ್ತಿದೆ. ಅದೇ ರೀತಿ ಹಾಸನ ಬಿಟ್ರೆ ಹಳೆ ಮೈಸೂರು ಭಾಗ ಮತ್ತು ಬೆಂಗಳೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಸಾಲು ಸೋಲಿಗೆ ಎಚ್ಡಿ ಕುಮಾರಸ್ವಾಮಿ ಅವರ ರಣತಂತ್ರವೇ ಕಾರಣ. ಎಚ್ಡಿಕೆ ಈ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡದೇ ಇದ್ದಿದ್ರೆ ಟ್ರಯಾಂಗಲ್ ಫೈಟ್ ಏರ್ಪಡುತ್ತಿತ್ತು. ಆಗ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ತಿದ್ರು ಅನ್ನೋ ಲೆಕ್ಕಾಚಾರಗಳಿದ್ವು. ಆ ಲೆಕ್ಕಾಚಾರಗಳನ್ನ ಉಲ್ಟಂ ಪಲ್ಟಾ ಮಾಡಿದ್ದು ಎಚ್ಡಿ ಕುಮಾರಸ್ವಾಮಿ. ಹೀಗಾಗಿ ಸದ್ಯ ಡಿಕೆಶಿ ಮೈನ್ ಟಾರ್ಗೆಟ್ ಎಚ್ಡಿ ಕುಮಾರಸ್ವಾಮಿ ಎನ್ನಲಾಗ್ತಿದೆ. ನಂಬರ್ 2, ಒಕ್ಕಲಿಗರ ನಾಯಕನಾದ್ರೆ ಮಾತ್ರ ಡಿಕೆಗೆ ಸಿಎಂ ಪೋಸ್ಟ್. ಡಿಸಿಎಂ ಡಿಕೆಶಿ ಒಕ್ಕಲಿಗ ಸಮುದಾಯದವರಾದ್ರೂ ಹಳೆ ಮೈಸೂರು ಭಾಗದ ಒಕ್ಕಲಿಗರು ಸಂಪೂರ್ಣವಾಗಿ ಡಿಕೆಶಿ ಬೆನ್ನಿಗೆ ನಿಂತಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದು ಪ್ರೂವ್ ಆಗಿದೆ. ಅಂದ್ರೆ ಈ ಭಾಗದ ಒಕ್ಕಲಿಗ ಮತದಾರರು ಎಚ್ಡಿಕೆ ಬೆನ್ನಿಗೆ ನಿಂತಿದ್ದಾರೆ. ಹೀಗಾಗಿ ಈ ಭಾಗದ ಒಕ್ಕಲಿಗರನ್ನ ತಮ್ಮತ್ತ ತಿರುಗಿಸಿಕೊಳ್ಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಬೇಕಾಗಿದೆ. ಒಂದೊಮ್ಮೆ ಡಿಕೆಶಿ ಒಕ್ಕಲಿಗ ಸಮುದಾಯದ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮಿಲ್ಲ ಅಂದ್ರೆ ಡಿಕೆಶಿ ಪವರ್ ಕಡಿಮೆಯಾಗಿದೆ ಅಂತಲೇ ಲೆಕ್ಕ. ಹೀಗಾಗಿ ಸದ್ಯ ಅವರು ಡಿಸಿಎಂ ಹುದ್ದೆಯಲ್ಲಿದ್ದು ಸಿಎಂ ಹುದ್ದೆಗೆ ಟವಲ್ ಹಾಕಿದ್ದಾರೆ. ಆದ್ರೆ ಪಕ್ಷದಲ್ಲಿ ಮತ್ತು ತಮ್ಮ ಸಮುದಾಯದಲ್ಲಿ ಇವರಿಗೆ ಪವರ್ ಕಡಿಮೆಯಾದ್ರೆ ಸಿಎಂ ಹುದ್ದೆ ಸಿಗೋದು ಕಷ್ಟ ಎನ್ನಲಾಗ್ತಿದೆ. ಹೀಗಾಗಿ ಡಿಕೆಶಿ ಒಕ್ಕಲಿಗ ಸಮುದಾಯದ ಏಕಮೇವ ದ್ವಿತೀಯ ನಾಯಕನಾದ್ರೆ ಮಾತ್ರ ಸಿಎಂ ಪೋಸ್ಟ್ ಸಿಗುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ನಂಬರ್ 3, ಸ್ಥಳೀಯ ಸಂಸ್ಥೆ ಬಿಬಿಎಂಪಿ ಎಲೆಕ್ಷನ್ ಮೇಲೆ ಡಿಕೆ ಕಣ್ಣು. ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ 9 ಸೀಟುಗಳನ್ನ ಗೆದ್ದಿದ್ರು ಡಿಕೆಶಿಗೆ ಮಾತ್ರ ಭಾರಿ ಹಿನ್ನಡೆಯಾಗಿದೆ. ಈ ಹಿನ್ನಡೆಯ ಮುಜುಗರವನ್ನ ತಪ್ಪಿಸಿಕೊಳ್ಳಬೇಕು ಅಂದ್ರೆ ಡಿಕೆಶಿ ಗೆಲುವಿನ ಚಾರ್ಮ್ಗೆ ಬರಲೇಬೇಕು. ಅಂದ್ರೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಬಿಬಿಎಂಪಿ ಚುನಾವಣೆಯಲ್ಲಿ ಡಿಕೆಶಿ ಕಮಲದಳ ಪಕ್ಷಗಳಿಗೆ ಸೋಲಿನ ರುಚಿ ತೋರಿಸಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನಗಳನ್ನ ಗೆದ್ದುಕೊಳ್ಳಬೇಕಾಗಿದೆ. ಹಾಗೆ ಮಾಡಿದ್ರೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನ ಸದೃಢವಾಗಿ ಕಟ್ಟಿದಂತಾಗುತ್ತೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಬೇರುಗಳನ್ನ ಸ್ಟ್ರಾಂಗ್ ಮಾಡಿದಂತಾಗುತ್ತೆ. ಇದು ಸಾಧ್ಯವಾಗಿದ್ದೇ ಆದ್ರೆ ಡಿಕೆಶಿಗೆ ಹೈಕಮಾಂಡ್ ಮಟ್ಟದಲ್ಲಿ ಆನೆ ಬಲ ಬರುತ್ತೆ. ಆಗ ಅವರು ಸಿಎಂ ಹುದ್ದೆಗಾಗಿ ಪಟ್ಟು ಹಿಡಿಯಬಹುದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹಾಗಾದ್ರೆ ಡಿಸಿಎಂ ಡಿಕೆಶಿ ಮುಂಬರುವ ಎಲ್ಲಾ ಚುನಾವಣೆಗಳನ್ನ ಪ್ರತಿಷ್ಠೆಯಾಗಿ ತಗೊಂತಾರ? ಡಿಕೆಶಿ ಪಟ್ಟು ಹಿಡಿದ್ರೆ ಜೆಡಿಎಸ್ ಮತ್ತು ಎಚ್ಡಿಕೆ ಭದ್ರಕೋಟೆ ಪೀಸ್ ಆಗುತ್ತಾ? ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಕಮಲದಳಕ್ಕೆ ಡಿಕೆಶಿ ಅಕ್ಷರಶಃ ಮಾರಿ ಹಬ್ಬವನ್ನ ತೋರಿಸ್ತಾರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.